ಕೃಷ್ಣ ಸರಳತೆ ನನಗೆ ಇಷ್ಟ ಆಗ್ತಿತ್ತು. ಕೃಷ್ಣ ಅವರ ಆತ್ಮಕ್ಕೆ ಸುಖ ಶಾಂತಿ ಸಿಗಲಿ ಅಂತ ಕೃಷ್ಣ ಮನೆಯ ಅರ್ಚಕ ರಾಜು ಹೇಳಿದ್ದಾರೆ. ಕೃಷ್ಣ ರಾಜಕಾರಣಿ ಅಂತ ನಮಗೆ ಯಾವತ್ತೂ ಕೂಡ ಅನಿಸ್ತಾ ಇರಲಿಲ್ಲ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಾಗ ಅವರು ಹೋಗ್ತಾ ಇದ್ರು. ಕೃಷ್ಣರವರನ್ನ ಈ ಸಂದರ್ಭದಲ್ಲಿ ನೆನೆದು ಭಾವುಕರಾದರು ಅರ್ಚಕ ರಾಜು. ಮಾಜಿ ಸಿಎಂ ಕೃಷ್ಣ ಅವರ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂತಹ ಪುರೋಹಿತರು ರಾಜು ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಎಷ್ಟು ವರ್ಷದಿಂದ ಕೃಷ್ಣ ಅವರ ಮನೆಯಲ್ಲಿ ಪೂಜೆ ಮಾಡಿ? ಸುಮಾರು ಒಂದು 10-12 ವರ್ಷಗಳಿಂದ ಅವರ ಮನೆ ಕುಟುಂಬದಲ್ಲಿ ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಹೇಗಿದ್ರು ಕೃಷ್ಣ ಅವರು ನಿಮ್ಮ ಜೊತೆಗೆ? ಅಂದ್ರೆ ತುಂಬ ಸರಳತೆ, ತುಂಬ ಸೌಜನ್ಯ. ನಾನು ರಾಜಕೀಯ, ನಾನು ಒಳ್ಳೆ ಇವರು ಯಾವತ್ತೂ ನಮ್ಮ ಹತ್ರ ಅವರು ತೋರಿಸ್ಕೊಂಡೇ ಇಲ್ಲ. ಎಲ್ಲಿ ಆಚೆ ಜನರ ಹತ್ರ ಯಾವ ಹತ್ರ ಇರ್ತಾ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ರ ಸರಳತೆಯಿಂದ ನಡ್ಕೊತಾ ಇದ್ರು. ಅವ್ರ ವ್ಯಕ್ತಿತ್ವ ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗೋದು. ಇವತ್ತಿನ ದಿವಸ ಕೇಳಿ ನಮಗೆ ತುಂಬಲಾರ್ದಂಥ ಒಂದು ನಷ್ಟ ಇದಾಗಿದೆ. ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆ ರೀತಿಯಾದಂಥ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ಮುಖ್ಯವಾಗಿ ನೆಮ್ಮದಿ ಕೊಡಬೇಕು ಅಂತೇಳಿ ನಾನು ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ದೈವ ಭಕ್ತರಾಗಿದ್ರ ಯಾವುದು ಪೂಜೆಯನ್ನ ಮಾಡಬೇಕು, ಇಂಥದ್ದೇ ಪೂಜೆ ಅಂತ ಏನಾದರೂ ಯಾವ ದೇವರಿಗೆ ಜಾಸ್ತಿ ನಂಬಿಕೆಯನ್ನು ಇಟ್ಕೊಂಡಿದ್ರು? ಅವರು ಎಲ್ಲ ದೇವ್ರನ್ನೂ ಈ ದೇವರು ಆ ದೇವರು ಅನ್ನೋದೇನು ಇಟ್ಕೊಂಡಿರಲಿಲ್ಲ ಮೇಡಮ್. ಅವರ ಮನೆ ದೇವರು ಮಲೆ ಮಹದೇಶ್ವರ ಬೆಟ್ಟ ಅಂಥೇಳಿ ಅಲ್ಲಿಗೆ ಅವಾಗ ಹೋಗಿ ಪೂಜೆಯನ್ನು ಮಾಡಿ ಬರ್ತಾಯಿದ್ರು. ಮತ್ತು ಮನೆಗಳಲ್ಲಿ ಏನಾದರೂ ಈ ಥರ ಮೈಗೆ ಹುಷಾರಿಲ್ದ ಅಂದಾಗ ಬೇರೆ ಪಂಡಿತರುಗಳನ್ನೆಲ್ಲ ಕರೆಸಿ ಹೋಮ ಹವನಾದಿಗಳನ್ನೆಲ್ಲ ನಡೆಸ್ತಾ ಇದ್ರು. ನಡೀತಾ ಇತ್ತು. ಅವ್ರನ್ನ ನೀವು ಹತ್ತಿರದಿಂದ ನೋಡಿದ್ರಿ, ಯಾಕಂದ್ರೆ 10 ವರ್ಷದಿಂದ ಹೋಗ್ತಾ ಬರ್ತಾ ಇದ್ರಿ. ನಿಮ್ ಜೊತೆಗೆ ಹೇಗಿದ್ರು ಅವರು ಅಂತಂದ್ರೆ? ಒಂಥರ ಫ್ರೆಂಡ್ಲಿ ಆಗಿದ್ರ? ಹೊರಗಡೆ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ರ? ಹೇಗೆ? ತುಂಬಾ ಸರಳತೆ ಇತ್ತು, ಸೌಜನ್ಯ ಇತ್ತು. ಆ ಸರಳತೆಗೆ ನನಗೆ ತುಂಬಾ ಸಂತೋಷ ಆಯ್ತು. ಅವರಲ್ಲಿ ಇರತಕ್ಕಂಥ ಸರಳತೆ ನೋಡಿ ನಮಗೆ ತುಂಬಾ ಖಂಡಿತ ಅನಿಸ್ತಾ ಇರಲಿಲ್ಲ. ಇವ್ರು ರಾಜಕಾರಣಿನ, ಇವರು ದೊಡ್ಡ ಇದ್ರೊಳಗಿದ್ರ ಅನ್ನೋ ನಮ್ಮನ್ನೆಲ್ಲ ನಡ್ಕೊಂಡ ರೀತಿ ನೋಡ್ಬಿಟ್ರೆ ಇವರು ತುಂಬ ಒಳ್ಳೆ ಸಾಧಾರಣವಾದ ವ್ಯಕ್ತಿ ಅಂತಾನೆ ನೋಡಿಕೊಂಡು ನಮ್ಮನ್ನೆಲ್ಲ ಇದು ಮಾಡ್ಕೊಳ್ಳೋದು, ಬಾಯಿ ತುಂಬ ಮಾತಾಡಿಸಿ ಎಲ್ಲ ಇದು ಮಾಡೋದು. ನಿಮ್ಮ ಹತ್ರ ಏನಾದರೂ ಇಂಥ ವಿಚಾರಗಳನ್ನ ಮೈಗೂಡಿಸ್ಕೋಬೇಕು, ಅವರ ಆದರ್ಶಗಳನ್ನ ನಿಮ್ಮಲ್ಲಿ ಮೈಗೂಡಿಸ್ಕೊಳ್ಳೋಂಗಿದ್ರೆ ಯಾವ ರೀತಿ ಇದು? ಇಲ್ಲ, ಆ ರೀತಿ ಏನು ಹೇಳ್ಕೊಳ್ತಾ ಇರಲಿಲ್ಲ. ಬರೋರು ಪೂಜೆ ಇದೆಲ್ಲ ಇದು ಮಾಡಿಸ್ಕೊಂಡು ಹೋಗೋರು ಅಷ್ಟೇ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ, ಏನು ಅನ್ನಿಸ್ತು? ತುಂಬಲಾರ್ದ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅವರ ಆತ್ಮಕ್ಕೆ ದೇವರು ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡಲಿ ಅಂತೇಳಿ ಕೇಳ್ಕೊಂತೀವಿ. ರಾಜು ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ತಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.